ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಫಜಲ್ ಅಂತ. ನಾನು ಶ್ರೀದೇವಿ ಮೆಡಿಕಲ್ ಕಾಲೇಜಲ್ಲಿ MS ಜನರಲ್ ಸರ್ಜರಿ ಮಾಡಿ ನನ್ನ ಇಡೀ RGHS ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ 10th ರ್ಯಾಂಕ್ ಬಂದಿದೆ ಅಂತ ಹೇಳಿ ಜಾಮಿಯಾ ಮಸೀದಿ ಕಮಿಟಿ ಕಡೆಯಿಂದ ನನಗೆ ಇವತ್ತು ಸನ್ಮಾನ ಇಟ್ಕೊಂಡಿದ್ದಾರೆ. ಹಾಗೂ ನನ್ನ ವೈಫ್ ಡಾಕ್ಟರ್ ಸಬಾ ಅಂಜುಮ್ ಗೈನಕಾಲಜಿಸ್ಟ್, ಅವರು 7th ರ್ಯಾಂಕ್ RGUHS ಅಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲಿ 7th ರ್ಯಾಂಕ್ ಬಂದಿರೋದಕ್ಕೆ ಈ ಪ್ರೋಗ್ರಾಮು ಸನ್ಮಾನ ನಮಗೆ ಮಾಡಿದ್ದಾರೆ. ನನ್ನ ಮನಸ್ಸಿಂದ ಹೃದಯಪೂರ್ವಕ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಕಮಿಟಿಗೆ. ಮತ್ತೆ ಇನ್ನೊಂದು ಮಾತು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ ಕಮಿಟಿ ಬರೀ ಇವತ್ತಿಗೆ ಸನ್ಮಾನ ಮಾಡಿದ್ದಾರೆ ಅಂತ ಅಲ್ಲ, 2010 ಮತ್ತೆ 11ನೇ ಸಾಲಿನಲ್ಲಿ ನಾನು ಇಡೀ CET ಟೈಮಲ್ಲಿ 679 ರ್ಯಾಂಕಿಂಗ್ ಬಂದಿದ್ದೆ. ಇದೇ ಕಮಿಟಿ ನನಗೆ 2010 ಈ ಜಾಗದಲ್ಲಿ ಅವಾಗಲೇ ಸನ್ಮಾನ ಮಾಡಿತ್ತು. ಒಂದು. ಎರಡನೇದು, ಪ್ರತಿ ವರ್ಷ SSLC ಮತ್ತೆ PUC ಯಾರು ಡಿಸ್ಟಿಂಕ್ಷನ್ ಬರ್ತಾರೆ, ಯಾರು ಪರ್ಸೆಂಟೇಜ್ ತೆಗಿತಾರೆ, ಪ್ರತಿ ವರ್ಷ ಅಲ್ಲಿಂದ ಇಲ್ಲಿವರೆಗೂ ಇವರು ಸ್ಕಾಲರ್ಶಿಪ್ ಎಜುಕೇಶನ್ ಏನ್ ಇದೆ ಅದಕ್ಕೆ ಬೆಳ್ಸಕ್ಕೋಸ್ಕರ ಯಾವುದೇ ಕ್ಯಾಸ್ಟು ಯಾವುದೇ ಇದು ನೋಡಿಲ್ಲಲ್ಲ ಎಲ್ಲರಿಗೂ ಸ್ಕಾಲರ್ಶಿಪ್ ವಿತರಣೆ ಮಾಡ್ತಾ ಇದ್ದಾರೆ. ಒಂದು. ಎರಡನೇದು, ಈ ಕಮಿಟಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಕೋವಿಡ್ ಮಹಾಮಾರಿನಲ್ಲಿ ನಾನು ಹಾಸ್ಪಿಟಲ್ ಪೇಷಂಟ್ಸ್ ನೋಡೋ ಟೈಮಲ್ಲಿ ನನಗೆ ಇಲ್ಲಿಂದ ಫೋನ್ ಬಂತು, ಡಾಕ್ಟರ್ ಇಲ್ಲಿ ಸ್ವಲ್ಪ ಬನ್ನಿ ಅಂತ. ಇದೇ ಕಮಿಟಿ ಹೇಳಿ ಸರ್ ಏನು ಕರೆದಿದ್ದು ಅಂತ ಕೇಳಿದಾಗ ಒಂದೇ ಮಾತು ಹೇಳಿದ್ರು, ಇಡೀ ಹಾಸ್ಪಿಟಲ್ ಅಲ್ಲಿ ಕೋವಿಡ್ ಅಂತ ಯಾರಾದ್ರೂ ನೆಗಡಿ ಕೆಮ್ಮು ಜ್ವರ ಅಂತ ಬಂದ್ರೆ ಫ್ರೀ ಮಾಡಿ ಟ್ರೀಟ್ಮೆಂಟ್, ನಾವು ಅದನ್ನ ಪೇಮೆಂಟ್ ಕೊಡ್ತೀವಿ ಇಲ್ಲಿಂದ ನಮ್ಮ ಮಸೀದಿ ಕಡೆಯಿಂದಾನೆ ಅಂತ ಹೇಳಿ. ಯಾವುದು ಕ್ಯಾಶ್ ನೋಡ್ಬೇಡಿ, ಯಾವ ಪೇಷಂಟ್ ಬಂದ್ರು ಫಾರ್ಮಸಿಯಿಂದ ಹಿಡಿದು ಲ್ಯಾಬ್ ಟೆಸ್ಟ್ ಇಂದ ಹಿಡಿದು ಟೋಕನ್ ಹಿಡಿದು ಎಲ್ಲಾನು ನೀವು ಫ್ರೀ ಮಾಡಿ ಅಂತ ಹೇಳಿದ್ದಾರೆ. ಒಂದು. ಎರಡನೇದು, ಎಜುಕೇಶನ್ ಅದಾಯ್ತು. ಮೂರನೇದು, ಕೋವಿಡ್ ಟೈಮ್ ಅಲ್ಲಿ 100 ಆಕ್ಸಿಜನ್ ಸಿಲಿಂಡರ್ಸ್ ಈ ಕಮಿಟಿಯಿಂದ ವಿತರಣೆ ಆಗಿದೆ ಎಲ್ಲಾ ಪೇಷಂಟ್ಸ್ಗೆ. ಈ ತರ ಈ ಕಮಿಟಿಯಿಂದ ತುಂಬಾ ಒಳ್ಳೆ ಕೆಲಸ ಆಗ್ತಾ ಇದೆ. ಇದರಿಂದ ನಮ್ಗೆ ಪ್ರೇರಣೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ, ಈ ಕಮಿಟಿಯಿಂದ ಇವಾಗ ಬೇರೆಯವ್ರು ನೋಡಿದಾಗ ಇನ್ನೂ ನಾವು ಡಾಕ್ಟರ್ಗಳಾಗ್ಬೇಕು, ಇನ್ನೂ ಇಂಜಿನಿಯರ್ಗಳಾಗ್ಬೇಕು. ನನ್ನ ವಯಸ್ಸಲ್ಲಿ ಕಮ್ಮಿ ಇದ್ರು ಇಲ್ಲಿ ನನ್ಗಿಂತ 4 ಪಟ್ಟು ವಯಸ್ಸಲ್ಲಿ ಜನ ಇದ್ದಾರೆ, ಆದ್ರೂ ನಮಗೆ ಕರೆದ್ಬಿಟ್ಟು ಶಾಲಾ ಹಾರ ಹಾಕಿ ಇಷ್ಟೊಂದು ಸನ್ಮಾನ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ನಮ್ಮ ಜಾಫರ್ ಅಣ್ಣ ಮತ್ತೆ ನಾಯಿಬೆ ಮುತ್ತಲ್ಲಿ ಅನ್ಸರ್ ಸಾಬು ಮತ್ತೆ ರಹಮತುಲ್ಲಾ ಅಣ್ಣ, ರಫೀ ಭಯ ಎಲ್ಲಾರು ಕಮಿಟಿ ಏನಿದ್ದಾರೆ, ಹಾದರು ಫುಲ್ ಕಮಿಟಿ ಏನಿದ್ದಾರೆ, ಮುನವರ್ ಸಾಬ್ರು, ಅಜೀಂ ಸಾಬ್ರು ಮತ್ತೆ ಇಕ್ಬಾಲ್ ಸಾಬ್ರು ಎಲ್ಲಾರ್ಗು ನಾನು ನನ್ನ ಮನಸ್ಸಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಅಸ್ಸಲಾಮು ಅಲೈಕುಂ, ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಸಬಾ, ಹೆರಿಗೆ ಮತ್ತು ಸ್ತ್ರೀ ರೋಗ ತಜ್ಞೆ, ಲೈಫ್ ಕೇರ್ ಹಾಸ್ಪಿಟಲ್. ಇವತ್ತಿನ ದಿನ ನನಗೆ ಜಾಮಿಯಾ ಕಮಿಟಿಯಿಂದ ಸನ್ಮಾನ ಸಮಾರಂಭ ಏನ್ ಏರ್ಪಡಿಸಿದ್ದಾರೆ ಅದಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಈ ಸನ್ಮಾನ ಸಮಾರಂಭ ಭಾಗಿಯಾಗಿರಕ್ಕೆ. ನನ್ ಬಗ್ಗೆ ಹೇಳುವುದಾದ್ರೆ, ನಾನು MBBS ದಾವಣಗೆರೆ JJ ಮೆಡಿಕಲ್ ಕಾಲೇಜಲ್ಲಿ ನನ್ನ MBBS ಹಾಗೂ ನನ್ನ MS ಸ್ನಾತಕೋತ್ತರ ಪದವಿ MS OBG ಎರಡನ್ನೂ ದಾವಣಗೆರೆ JJ ಮೆಡಿಕಲ್ ಕಾಲೇಜಲ್ಲೇನೆ ನಾನು ಓದಿರೋದು. ಅಲ್ಲಿ ನಾನು ನನ್ನ MS OBG ಅಲ್ಲಿ RGHS ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ನನಗೆ ಯೂನಿವರ್ಸಿಟಿ ಟಾಪರ್ ಆಗಿ 7th ರ್ಯಾಂಕ್ ಬಂದಿದೆ ಅಂತ ಹೇಳಿ ಗೋಲ್ಡ್ ಮೆಡಲ್ ಕೊಟ್ಟು ಸನ್ಮಾನ ಮಾಡಿರೋದು. ನಂತರ ನಾನು ಅಲ್ಲಿ ದಾವಣಗೆರೆಯಲ್ಲಿ ಚಿಗಟೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕಲ್ತಿರೋದು ಕೂಡ ಹಾಗೂ ಸೇವೆ ಕೂಡ ಸಲ್ಲಿಸಿದ್ದೀನಿ. ನಂತರ ನಾನು ಸೀನಿಯರ್ ರೆಸಿಡೆನ್ಸಿಯನ್ನ ಮೆಗನ್ ಹಾಸ್ಪಿಟಲ್ ಶಿವಮೊಗ್ಗದಲ್ಲಿ ಕೂಡ ನಾನು ಸೇವೆ ಸಲ್ಲಿಸಿರೋದು, ಹೆರಿಗೆ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ್ದೀನಿ. ನಂತರ ಶ್ರೀದೇವಿ ತುಮಕೂರು ಮೆಡಿಕಲ್ ಕಾಲೇಜಲ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಹೆರಿಗೆ ಮತ್ತು ಸ್ತ್ರೀ ರೋಗ ವಿಭಾಗದಲ್ಲಿ ಅಲ್ಲಿ ಕೂಡ ನಾನು ಸೇವೆ ಸಲ್ಲಿಸಿದ್ದೀನಿ. ಇವತ್ತು ಈ ದಿನ ನಾನು ನಮ್ಮ ಮಾವವರಾದ ಅಲ್ಹಾಜ್ ಮೊಹಮ್ಮದ್ ಗೌಸ್ ಸಾಬ್ ಅವರು ಶುರು ಮಾಡುವಂತಹ ಒಂದು ಲೈಫ್ ಕೇರ್ ಆಸ್ಪತ್ರೆಯಲ್ಲಿ ನನಗೆ ಸೇವೆ ಸಲ್ಲಿಸಲು ಅವಕಾಶ ದೊರೆತಿರುವುದು ಇದು ನನ್ನ ಪುಣ್ಯ ಅಂತ ಅನ್ಕೋತೀನಿ. ನಾನು ಈ ಮೂಲಕ ಎಲ್ಲರಲ್ಲೂ ವಿನಂತಿಸಿಕೊಳ್ಳುವುದೇನಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ಆದ ಏನೇ ಸಮಸ್ಯೆ ಆಗ್ಲಿ, ರಕ್ತಸ್ರಾವ ಹೆಚ್ಚಿಗೆ ಆಗುವುದು ಅಥವಾ ಗರ್ಭಕೋಶದಲ್ಲಿ ಗೆಡ್ಡೆ ಇರುವುದು ಅಥವಾ ಬಂಜೆತನ ಸಮಸ್ಯೆ ಆಗ್ಲಿ, ಬಿಳಿ ಬಟ್ಟೆ ಸಮಸ್ಯೆ ಆಗ್ಲಿ, ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆ ಇದ್ರೂ ಕೂಡ ಅದ್ರ ಚಿಕಿತ್ಸೆ ಹಾಗೂ ಪೂರ್ತಿ ಪ್ರೆಗ್ನೆನ್ಸಿ ಪ್ರಸೂತಿ ಕೇರ್ ಏನೇ ಇದ್ರೂ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ನಾವು ಚಿಕಿತ್ಸೆ ಕೊಡ್ಬೇಕು ಅಂತ ಈ ಆಸ್ಪತ್ರೆಯನ್ನು ಒಳ್ಳೆ ಶುರು ಮಾಡ್ತಾ ಇದೀವಿ. ಹಾಗಾಗಿ ನಿಮ್ಗೆ ಎಲ್ಲರಿಗೂ ಇಲ್ಲಿ ಬಂದು ಈ ನಮ್ಮ ಸೇವೆಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತು ನಾನು
ನಮ್ಮ ಬ್ರದರ್ ಡಾಕ್ಟರ್ ಫಜಲ್ MS ಸರ್ಜರಿ ಜನರಲ್ ಸರ್ಜರಿ ಮತ್ತು ಅವರ ಧರ್ಮಪತ್ನಿಯಾದ ಸಬಾ ಅಂಜುಮ್ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಇವರು ನಮ್ಮ ಡಾಕ್ಟರ್ ಫಜಲ್ ಅವರು ಇವತ್ತು ಏನು ಈ ಸ್ಟೇಟ್ಗೆ ಗೋಲ್ಡ್ ಮೆಡಲ್ ತಗೊಂಡು ಇವತ್ತೊಂದು ಸಿರಾಗೆ ಒಂದು ನಮ್ಗೆಲ್ಲ ಒಂದು ಹೆಮ್ಮೆ ದಿವಸ ಅಂತ ನಾನು ಅನ್ಕೊಂತೀನಿ. ಇವತ್ತು ಇಬ್ರು ಅವರು ಮತ್ತು ಅವ್ರ ಹೆಂಡತಿಯವರು ಇಬ್ರು ಗೋಲ್ಡ್ ಮೆಡಲಿಸ್ಟ್ ಆಗಿ ಇವತ್ತು MS-ನಾಗೆ ನಮ್ಮ ಸಿರಾಗ್ ಒಂದು ಕೀರ್ತಿ ತಂದವ್ರೆ. ಅದು ನಾನು ಪೂರ್ತಿ ನಮ್ಮ ಕಮಿಟಿ ಪರವಾಗಿ ಮತ್ತು ಸಿರಾಜ್ ಜನತೆ ಪರವಾಗಿ ಇನ್ನೊಂದ್ಸರಿ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಮತ್ತು ಇವ್ರ ಲೈಫ್ ಕೇರ್ ಹಾಸ್ಪಿಟ್ಲರು MD ಆದಂಥ ನಮ್ಮ ಡಾಕ್ಟರ್ ಫಜಲ್ ಅವರು ಮೊದಲಿನಿಂದಾಗ ಈ ಕೋವಿಡ್ ಟೈಮ್ನಾಗೆ ಭಾಳ MBBS ಇದ್ರು. ಆ ಟೈಮ್ನಾಗೂ ಫುಲ್ ಆಕ್ಟಿವ್ ಡಾಕ್ಟರ್. ನಮ್ಮ ಕಮ್ಮಿ ವಯಸ್ಸಿನಾಗೂ ಜನ ಸೇವೆ ಮಾಡ್ಬೇಕಂತ ಭಾಳ ಆಸೆ. ನಮ್ಮ ಜಾಮಿಯಾ ಮಸೀದಿ ಹತ್ರನೂ ಬಂದು ಎಲ್ಲ ಗೈಡ್ ಮಾಡ್ತಿದ್ರು, ಯಾವ ಥರ ಮಾಡಬೇಕು, ಏನೇನು ಈ ಕೋವಿಡ್ ಟೈಮ್ನಾಗ ಜನಕ್ಕೆ ಏನು ಕಷ್ಟದಾಗ ಇದ್ದಾರೆ ಅವ್ರಿಗೆ ಯಾವ ಥರ ಬಗೆಹರಿಸ್ಬೇಕಂತ ಭಾಳ ಬಂದು ಇಲ್ಲಿ ನಮ್ಗೆ ಸಾಥ್ ಕೊಡ್ತಿದ್ರು. ಇನ್ನೊಂದು ಹೇಳ್ಬೇಕಂದ್ರೆ ಅವ್ರ ಧರ್ಮಪತ್ನಿ ಈಗ ಹೆಣ್ಮಕ್ಳಿಗೆ ಭಾಳ ತುಮಕೂರ್ಗೆ ಹೋಗ್ಬೇಕಾಗುತ್ತೆ. ಇಲ್ಲೇ ಒಳ್ಳೆ ಗೋಲ್ಡ್ ಮೆಡಲಿಸ್ಟ್ ಡಾಕ್ಟರ್ ಇದ್ದಾರೆ. ಎಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ಏನಂದ್ರೆ ತುಮಕೂರ್ಗೆ ಹೋಗೋದು ಬೇಕಾಗಿಲ್ಲ. ಈಗ ಒಳ್ಳೆ ನಮ್ಮ ಸಿರಾದಾಗೆ ಒಳ್ಳೆ ಡಾಕ್ಟರ್ ಇದ್ದಾರೆ. ಎಲ್ಲರೂ ಲೈಫ್ ಕೇರ್ ಹಾಸ್ಪಿಟ್ಲಿಗೆ ಬಂದು ಭೇಟಿ ಮಾಡಿ ಅಂತ ನಾನು ಹೇಳ್ಕೊಂಡು ಇವ್ರ ಶುಭಾಶಯಗಳು ಕೋರ್ತೇನೆ.